ಅನೇಕ ದಿನಗಳಿಂದ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನ ಕಲಿಯುತ್ತಿದ್ದೇವೆ. ಅದು ದೇವರಾತ್ಮನ ನಡೆಸಿಕೆ ಆಗಿದೆ ಪ್ರಿಯರೇ. ಕಳೆದ ನಾವು ಕಲಿತಿದ್ದು ಇಬ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಮೊದಲು 7 ವಾಕ್ಯಗಳನ್ನ ನಾವು ಕಲೀಲಿಕ್ಕೆ ಕರ್ತನ ನಮ್ಮ ನಡೆಸಿದ್ದಾನೆ. ಮತ್ತು ಯೇಸು ಕ್ರಿಸ್ತನ ಪ್ರಾರ್ಥನೆ, ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಹೇಗೆ ಪ್ರಾರ್ಥನೆ ಮಾಡಿದನು, ಆ ಪ್ರಾರ್ಥನೆಯ ಒಂದು ಜೀವಿತವನ್ನು ಕುರಿತು ನಾವು ಕಳೆದ ಸಾರಿ ಕಳೆದುಕೊಂಡಿದ್ದೇವೆ. ಆತನು ಅರಣ್ಯದಲ್ಲಿ, ನಡವಿಯಲ್ಲಿ, ಬೆಟ್ಟದಲ್ಲಿ, ಶಿಲುಬೆಯಲ್ಲಿ ಮತ್ತು ಈಗ ಪರಲೋಕದಲ್ಲಿಯೂ ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾನೆ ಎಂಬಂತ ಆ ಪ್ರಾರ್ಥನೆಯ ಭಾಗವಾಗಿ ಕ್ರಿಸ್ತನ ಪ್ರಾರ್ಥನೆ, ಮೋಶೆಯ ಪ್ರಾರ್ಥನೆ ಮತ್ತು ಪೌಲನು ಮಾಡಿದ ಒಂದು ಪ್ರಾರ್ಥನೆ, ಇನ್ನು ಅನೇಕ ಭಕ್ತರು ಸತ್ಯವೇದದಲ್ಲಿ ಭಕ್ತರು ಮತ್ತು ದೈವ ಸೇವಕರು ಮಾಡಿದ ಪ್ರಾರ್ಥನೆಗಳನ್ನು ಕುರಿತು ಕಳೆದ ಸಾರಿ ನಾವು ಕಲಿಯುತ್ತಾ ಬಂದಿದ್ದೇವೆ. ಮತ್ತು ಪ್ರಾರ್ಥನೆ ಜೀವಿತದಲ್ಲಿ ನಮ್ಮನ್ನು ಬಲಪಡಿಸಿದ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರತಿನಿತ್ಯವೂ ಹೀಗೆ ಒಂದಲ್ಲ ಒಂದು ರೀತಿಯ ಸಂದೇಶಗಳನ್ನ ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. ಅದು ದೇವರ ಕೃಪೆಯಾಗಿದೆ. ಆತನ ಕರುಣೆಯಾಗಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರಾಮುಖ್ಯವಾಗಿ ನಾವು ಕಲಿಯುತ್ತಿರುವಂತಹ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ದಿನ 5ನೇ ಅಧ್ಯಾಯದ 11ನೇ ವಾಕ್ಯದಿಂದ 14ರ ತನಕ ವಾಕ್ಯವನ್ನು ಓದಿಕೊಂಡು ನಾವು ಮುಂದೆ ಸಾಗೋಣ. ಈಗಾಗಲೇ ಪ್ರಿಯರು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಕೇಳಿಸಿಕೊಂಡ ಕರ್ತನು ಆ ಪ್ರಕಾರವಾಗಿ ನಮ್ಮನ್ನು ನಡೆಸಲಿ. ಮತ್ತು ನಾವೆಲ್ಲರೂ ಸಹ ಈ ಒಂದು ವೇಳೆಯಲ್ಲಿ ಭಕ್ತನಾದ ಗ್ರಂಥಕರ್ತನು ಬರೆಯಲ್ಪಟ್ಟಂತ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 11ರಿಂದ 14ರ ತನಕ ಓದಿ ಕರ್ತನಾಮವನ್ನು ನಾವು ಮಹಿಮೆಪಡಿಸೋಣ. ವೃದ್ಧಿಯಾಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಯಾಸರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಕರ್ತನ ಸ್ತೋತ್ರ ಉಂಟಾಗಲಿ. ಓದಿಕೊಂಡ ವಾಕ್ಯ ಭಾಗವನ್ನು ಕರ್ತನು ಆಶೀರ್ವದಿಸಲಿ. ಈ ಗ್ರಂಥದ ಪ್ರಾರಂಭದಲ್ಲಿ ನಾವು ಕಲಿಯುವಾಗ ಆ ಗ್ರಂಥದ ಒಂದು ಉದ್ದೇಶ, ಧ್ಯೇಯ ಏನೆಂಬುದಾಗಿ ನೋಡುವುದಾದರೆ, ಇಲ್ಲಿ ಬರೆಯಲ್ಪಟ್ಟಂತ ಗ್ರಂಥಕರ್ತನು ಹಿಂಜರಿದಂಥವರು, ಆತ್ಮಿಕವಾಗಿ ಬಿದ್ದು ಹೋದಂಥವರು ಮತ್ತು ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಿರುವಂತವರಿಗೆ ಆ ಬರೆಯಲ್ಪಟ್ಟಂತ ಒಂದು ಸಂದೇಶವು, ಗ್ರಂಥವು ಇದಾಗಿದೆ ಪ್ರೇರಣೆ. ಮತ್ತು ಹಿಂಸೆಗೆ ಒಳಗಾಗಿದ್ದಂತ ಅನೇಕ ಯಹೂದ ಕ್ರೈಸ್ತರು ಎಂಬುದಾಗಿ ಇಲ್ಲಿ ನೋಡ್ತೇವೆ. ಮತ್ತು ದೇವರ ಒಂದು ಬೋಧನೆ ತಿಳಿಸಿದಂತ ಅನೇಕರು ಎಚ್ಚೆತ್ತುಗೋಸ್ಕರವಾಗಿ ಬರೆಯಲ್ಪಟ್ಟಂತ ಒಂದು ಗ್ರಂಥವು ಇದಾಗಿದೆ ಪ್ರೇರೆ. ಇದರಲ್ಲಿ ನಾವು 3 ಎಚ್ಚರಿಕೆಗಳಿದೆ ಎಂಬುದಾಗಿ ಕಳೆದ ಸಾರಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಮೊದಲನೇ ಒಂದು ಎಚ್ಚರಿಕೆ, 3 ಎಚ್ಚರಿಕೆಗಳನ್ನ ನಾವು ನೋಡುವಾಗ, ಮೊದಲನೇ ಎಚ್ಚರಿಕೆ 2ನೇ ಅಧ್ಯಾಯದ 1ರಿಂದ 4ರ ತನಕ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿರುವಂತದ್ದು ರಕ್ಷಣೆಯನ್ನ ನಿರ್ಲಕ್ಷಿಸಬೇಡಿ ಎಂಬುದಾಗಿ ನಾವು ನೋಡ್ತೇವೆ. ರಕ್ಷಣೆ, ಕರ್ತನು ಕೊಟ್ಟಂತ ರಕ್ಷಣೆಯನ್ನ, ಆತನು ತೋರಿದ ಪ್ರೀತಿಯನ್ನ, ಆ ಕಲವರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸ್ವರ್ಗ ಸಂಪಾದಿಸಿಕೊಂಡ ಕರ್ತನು ನಮಗೆ ಅನುಗ್ರಹಿಸಿಕೊಟ್ಟಂತ ಆ ರಕ್ಷಣೆಯನ್ನ ನಿರ್ಲಕ್ಷಿಸಬೇಡಿರಿ ಎಂಬುದಾಗಿ ಅದು ಆ ಎಚ್ಚರಿಕೆಯು ಮತ್ತು ಬುದ್ಧಿಮಾತು ಎಂಬುದಾಗಿ ಮೊದಲನೇ ಮಾತನ್ನ ನೋಡ್ತೇವೆ. ಎರಡನೇದಾಗಿ ನೋಡುವಾಗ 2ನೇ ಎಚ್ಚರಿಕೆ 3ನೇ ಅಧ್ಯಾಯದ 7ರಿಂದ 4ರ ತನಕ ನಾವು ಗಮನಿಸುವುದಾದರೆ, ಇಲ್ಲಿ ಇರುವಂತ ಒಂದು ಬುದ್ಧಿಮಾತುಗಳು ಅಥವಾ ಎಚ್ಚರಿಕೆ ಏನಂದ್ರೆ ನೋಡ್ತೇವೆ, ಅವಿಧೇಯರಾಗಬೇಡಿರಿ ಮತ್ತು ನಂಬಿಕೆಯಿಂದ ಬಿದ್ದು ಹೋಗಬೇಡ್ರಿ ಎಂಬುದಾಗಿ ನೋಡ್ತೇವೆ. ನಂಬಿಕೆಯಿಂದ ಹಿಂಜರಿಯಬೇಡ್ರಿ ಎಂಬುದಾಗಿ ನೋಡ್ತೇವೆ. 3 ಎಚ್ಚರಿಕೆಗಳು. ಒಂದು, ರಕ್ಷಣೆಯನ್ನ ನಿರ್ಲಕ್ಷಿಸಬಾರದು. ಎರಡನೇದಾಗಿ ಅವಿಧೇಯರಾಗಿರಬಾರದು, ನಂಬಿಕೆ ಇಲ್ಲದವರಾಗಿರಬಾರದು. ಇದೊಂದು ಎಚ್ಚರಿಕೆ ಆಗಿದೆ. ಮತ್ತು ಬುದ್ಧಿಮಾತು ಮತ್ತು ತಿದ್ದುಕೊಳ್ಳುವಂತಹ ಒಂದು ಒಳ್ಳೆಯ ವಾಕ್ಯ ಆಗಿದೆ ಪ್ರೇರೆ. ಮತ್ತು ಈ ದಿನ ಓದಿಕೊಂಡಂತ 5ನೇ ಅಧ್ಯಾಯದ 11ರಿಂದ 6ನೇ ಅಧ್ಯಾಯದ 2ರ ತನಕ ಆ ಗ್ರಂಥಕರ್ತನು ವಿವರಿಸಲ್ಪಟ್ಟಂತ ಈ ಒಂದು ಸತ್ಯವೇದದಲ್ಲಿ ನೋಡುವುದಾದ್ರೆ, ಈಗಾಗಲೇ ನೋಡಿದ್ದೇವೆ ಪ್ರೇರೆ. ಈ ಒಂದು 11ನೇ ವಾಕ್ಯ ಓದಿಕೊಳ್ಳುವುದಕ್ಕಿಂತ ಕನ್ನಡ ಬೈಬಲ್ ಅಲ್ಲಿ ಮತ್ತು ಸತ್ಯವೇದದಲ್ಲಿ ಬರೆಯಲ್ಪಟ್ಟದ ಮೇಲಿನ ಆ ಶಿರೋನಾಮ, ತಲೆಬರಹ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ವೃದ್ಧಿಯಾಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ. ಇದನ್ನ ಈ ರಾತ್ರಿ ನಾವು ಗಮನಿಸ್ತಾ ಇದ್ದೇವೆ. ವೃದ್ಧಿಯಾಗದಿರುವಂತ ಕ್ರೈಸ್ತರು. ಹಾಗಾದ್ರೆ ಅನೇಕ ಕ್ರೈಸ್ತರು ಅಥವಾ ದೇವರ ಮಕ್ಕಳು ಮತ್ತು ನಾವು ಕೂಡಿ ಬರುವಂತ ನಮ್ಮ ಸಭೆಗಳಲ್ಲಿ ನಮ್ಮೊಟ್ಟಿಗೆ ಸೇರಿ ದೇವರನ್ನ ಆರಾಧನೆ ಮಾಡುವಂತವರನ್ನ ನಾವು ನಮ್ಮ ಜೊತೆ ಸೇವಕರು, ಜೊತೆ ಹಿರಿಯರು
ಅಥವಾ ಕ್ರಿಸ್ತನಲ್ಲಿ ನಮ್ಮ ಸಹೋದರ ಸಹೋದರಿ ಎಂಬುದಾಗಿ ಅನೇಕ ನಾವು ಹೇಳ್ತೇವೆ. ಒಂದೇ ಕುಟುಂಬದವರು, ಒಂದೇ ಪಂಗಡದವರು, ಒಂದೇ ನಿರೀಕ್ಷೆ ಉಳ್ಳವರು, ಇದೆಲ್ಲವೂ ದೇವರ ನಮಗೆ ಸ್ತೋತ್ರ ಉಂಟಾಗಲ್ಲ. ಆದರೆ ಒಂದೇ ಮನೆಯವರು, ಜೊತೆ ಹಿರಿಯವರು, ಜೊತೆ ಸೇವಕರು ನಾವೆಲ್ಲ ಆಗಿದ್ದರು ಅದರಲ್ಲಿ ವೃದ್ಧಿ ಆಗದಿರುವವರನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಹಾಗಾದ್ರೆ ವೃದ್ಧಿ ಆಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ ಅಂದರೆ ಇಲ್ಲಿ ನೋಡುವಾಗ ಈ ಒಂದು ಪಾಠ, ಬಿದ್ದು ಹೋಗಬೇಡಿರಿ. ಏನ್ ಎಚ್ಚರಿಕೆ? ಮೊದಲನೇದಾಗಿ ರಕ್ಷಣೆಯನ್ನ ನಿಲ್ಲಿಸಬೇಡಿರಿ, ರಕ್ಷಣೆಯನ್ನ ಕಳೆದುಕೊಳ್ಳಬೇಡಿರಿ, ರಕ್ಷಣೆಯನ್ನ ಬಿಟ್ಟು ಹಿಂಜರಿಯಬೇಡಿರಿ. ಎರಡನೇದಾಗಿ ಅವಿಧರಾಗಬೇಡಿರಿ. ಮೂರನೇದಾಗಿ ನೋಡುವಾಗ ಬಿದ್ದು ಹೋಗಬೇಡಿರಿ ಎಂಬುದಾಗಿ ನೋಡ್ತೇವೆ. ಯಾಕೆಂದ್ರೆ ಒಂದು ಆ ಪಾಠವನ್ನ ನಾವು ಧ್ಯಾನಿಸುವಾಗ ಸಿಕ್ಕುವಂಥದ್ದು, ಈ ಬರಹಗಾರನು ಒಂದು ಬುದ್ಧಿ ಮಾತು ಹೇಳ್ತಾ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಮೂರನೇ ಎಚ್ಚರಿಕೆ, ಬಿದ್ದು ಹೋಗಬಾರದು ಎಂಬುದಾಗಿ. ವೃದ್ಧಿ ಆಗದಿರುವ ಕ್ರೈಸ್ತರೆಂಬುದಾಗಿ ಗಮನಿಸುವುದಾದರೆ ಬಿದ್ದು ಹೋದಂತ ಸ್ಥಿತಿ. ಹಾಗಾದ್ರೆ ಈ ದಿನ ಈ ಒಂದು ಪರಿಶುದ್ಧವಾದಂತಹ ದೇವರ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ದೇವರ ವಾಕ್ಯಗಳನ್ನ ಈಗಾಗಲೇ ಪ್ರಾರ್ಥನೆ ಮಾಡಿದ ಮೇರೆಗೆ ಸುಮಾರು ಕರೋನಾ ಪ್ರಾರಂಭ 2000 21ರಿಂದ 25ಕ್ಕೆ ನಾವು ಬಂದಿದ್ದೇವೆ. ಹೆಚ್ಚು ಕಡಿಮೆ 4 ವರ್ಷಗಳ ಕಾಲ ಪ್ರತಿನಿತ್ಯ ಎಷ್ಟೇ ಕಷ್ಟಗಳು, ಭಯಂಕರವಾದ ಸ್ಥಿತಿಗತಿಗಳು ಎದುರಾದರೂ ಈ ನಮ್ಮ ಜೂಮ್ ಕೂಟ ನಿಂತಿಲ್ಲ. ಅನೇಕ ಸಂದೇಶಗಳು, ಅನೇಕ ಪಾಠಗಳು, ಎಲ್ಲಾ ರೀತಿಯ ಉತ್ತೇಜನಕರವಾದ ಆತ್ಮಿಕಮನ ನಮಗೆ ಸಿಗುತ್ತಾ ಇದೆ. ಆದರೆ ಇದರಲ್ಲಿ ಕಲಿತವರು ಯಾರಿಗಾಗಿ ಪಾಠಗಳೆಂಬುದಾಗಿ ನೋಡುವಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಮಾತು ಗ್ರಂಥಕರ್ತರು, ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ ಎಂಬುದಾಗಿ ನೋಡ್ತೇವೆ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಈ ವಿಷಯವಾಗಿ ಬಹಳಷ್ಟು ನೊಂದು ಹೇಳಿದಂತ ಒಂದು ಮಾತು ನಾವು ಅಲ್ಲಿ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಕ್ರಿಸ್ತನು ಹೇಳಿದಂತ ಒಂದು ಮಾತು. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 15ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತೇವೆ 15ನೇ ವಾಕ್ಯ ನೋಡು. ಈ ಜನರ ಹೃದಯ ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ, ತಾವು ಕಣ್ಣಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಸ್ವಸ್ಥತೆಯನ್ನು ಹೇಗೆ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ವೃದ್ಧಿ ಆಗದಿರುವ ಕ್ರೈಸ್ತರು ಮತ್ತು ಬಿದ್ದು ಹೋದಂತ ಸ್ಥಿತಿಯಲ್ಲಿ ಅವ್ರು ಬಿದ್ದು ಹೋಗುತ್ತಿದ್ದಾರೆ. ಅವ್ರು ಬಿದ್ದು ಹೋಗುವುದರಲ್ಲಿ ಕ್ರಿಸ್ತನಿಗೆ ಇಷ್ಟವಿಲ್ಲ ಪ್ರಿಯರೇ. ಪ್ರತಿಯೊಬ್ಬರು ನಿಂತು ಅದರ ಆಳ, ಅಗಲ, ಉದ್ದ, ಎತ್ತರ ಏನೆಂಬುದನ್ನು ಕಂಡುಕೊಂಡು ಆ ಪರಸನ್ನಿಧಿಗೆ ಹೋಗಬೇಕೆಂಬುದಾಗಿ ದೇವರ ಒಂದು ಉದ್ದೇಶವು ಆತನ ಸಂಕಲ್ಪವಾಗಿದೆ ಪ್ರಿಯರೇ. ಆದರೆ ವೃದ್ಧಿ ಆಗದೆ ಅನೇಕರು ಇದ್ದಾರೆ ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ಬಿದ್ದು ಹೋದಂತ ಸ್ಥಿತಿ ನಾವು ಗಮನಿಸ್ತೇವೆ. ಪ್ರಾರಂಭ ದಿನಗಳಲ್ಲಿ ಉತ್ತಮವಾದಂತಹ ಪ್ರಾರ್ಥನೆ ಮಾಡುತ್ತಾ, ಹಾಡನ್ನು ಹಾಡುತ್ತಾ, ಸತಿವೇದವನ್ನು ಓದುತ್ತಾ, ಉಪದೇಶ ಮಾಡುತ್ತಾ, ಈ ಗ್ರಂಥದಲ್ಲಿಯೂ ಮತ್ತು ಈಗಿರುವಂತ ನಮ್ಮ ಸ್ಥಳೀಯ ಸಭೆಗಳಲ್ಲಿಯೂ ನಾವು ನೋಡುವಂತ ಈ ಭೂಪ್ರಪಂಚದಲ್ಲಿ ಎಷ್ಟೋ ಜನರು ಆಧ್ಯಾತ್ಮಿಕವಾಗಿ ಬೆಳೆದು 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 ತಟ್ಟನೆ ಬಿದ್ದು ಹೋದಂತವರನ್ನ ನೋಡ್ತೇವೆ. ಮತ್ತು ದೇವರ ಸಭೆಯಲ್ಲಿ ಇದ್ದು 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 ಕೆಲವರು ಬೆಳೆದು ಬೆಳೆದು ಬಿದ್ದು ಹೋಗಿದ್ದಾರೆ. ಆದ್ರೆ ಇನ್ನು ಕೆಲವರು ಸಭೆಯಲ್ಲಿದ್ದಾರೆ, ಎಲ್ಲಾ ಕೂಟಗಳಲ್ಲಿ ಭಾಗಿಯಾಗುತ್ತಾರೆ, ದೇವರ ಸ್ತೋತ್ರ ಉಂಟಾಗಲಿ. ಮತ್ತು ಪರಿಚಯ ಮಾಡುವುದರಲ್ಲಿ ಮುಂದು, ಸಭೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮುಂದು, ಆದರೆ ವೃದ್ಧಿ ಇಲ್ಲ. ಶಾರೀರಿಕವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಿರುತ್ತಾರೆ, ವಹಿಸಿಕೊಳ್ಳುತ್ತಾರೆ, ಭಾರವನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ಅವರು ವೃದ್ಧಿ ಆಗಿಲ್ಲ. ಹೇಗೆ ವೃದ್ಧಿ ಆಗಿಲ್ಲ ಎಂಬುದಾಗಿ ಗಮನಿಸುವಾಗ ಅನೇಕ ಇಂದಿನ ಆ ಸಭೆಗಳಲ್ಲಿ ಇರುವಂತದ್ದು ಕೊರತೆ ಪ್ರೇರೆ. ಎಲ್ಲಾ ವಿಷಯಗಳಲ್ಲಿ ಮುಂದಿದ್ದರು ಅನೇಕರು ಸಭೆಗಳಿಗೆ ಗಮನಿಸುವಾಗ ಅವರಲ್ಲಿ ಯಾವುದು ವೃದ್ಧಿ ಆಗಿಲ್ಲ ಎಂಬುದಾಗಿ ನೋಡುವಾಗ ಪ್ರಾರ್ಥನೆ ಮಾಡುವಂಥದ್ದು ಮೊದಲನೇ ಒಂದು ಹಂತ. ಒಬ್ಬ ದೇವರ ಮಗನು ಮಗಳು, ಒಬ್ಬ ವಿಶ್ವಾಸಿ, ರಕ್ಷಲ್ಪಟ್ಟವರು, ಕರೆಯಲ್ಪಟ್ಟವರು ಮೊದಲು ಕರ್ತನೊಟ್ಟಿಗೆ ಮಾತನಾಡುವಂಥದ್ದು ಪ್ರಾರ್ಥನೆ ಮಾಡುತ್ತಾರೆ. ಆದ್ರೆ ಪ್ರಾರಂಭ ಕಲಿತಂತ ಪ್ರಾರ್ಥನೆ ಪ್ರತಿನಿತ್ಯ ಯಾವ ಕೂಟಗಳಲ್ಲಾದರೂ ಪ್ರಾರ್ಥನೆ ಪ್ರಾರಂಭಿಸುವಾಗ ಒಂದೇ ಮಾತು, ಅಂದ್ರೆ ಇನ್ನು ವೃದ್ಧಿ ಆಗದಿರುವಂಥದ್ದು, ಅದು ರೂಢಿಯಾಗಿ ಮಾಡುವಂತ ಪ್ರಾರ್ಥನೆ. ಹಾಗ ನಾವು ಗಮನಿಸಬೇಕು, ಇವರು ವೃದ್ಧಿಯಾಗಿಲ್ಲ, ಆತ್ಮಿಕವಾದಂತ ವೃದ್ಧಿ. ಸಭೆಗಳಲ್ಲಿ ಪ್ರತಿ ವಾರವೂ ಪ್ರತಿ ಕೂಟಗಳಲ್ಲಿ ಪ್ರಾರಂಭದ ಒಂದು ಸ್ತುತಿ ಹಾಡು, ಆಮೇಲೆ
ದೇವರಿಗೆ ಸಭೆ ಆರಾಧನೆ ಆಗುವುದಾದ್ರೆ ಶಿಲುಬೆ ಹಾಡು, ಆರಾಧನೆ ಹಾಡು, ಹೀಗೆ ಕ್ರಮ ಇರುತ್ತದೆ. ಅದು ಕೆಲವು ಸಲ ನೋಡುವಾಗ ಕಳೆದಂತ ವಾರ ಆಡಿದ ಹಾಡು ಮತ್ತೆ ತಿರುಗಿದ ಈ ವಾರನೂ ಅದೇ ಹಾಡೆ. ಅಂದ್ರೆ ಏನು? ಬದಲಾವಣೆ ಇಲ್ಲ, ವೃದ್ಧಿ ಆಗಿಲ್ಲ ಪ್ರೇರೆ. ಎಲ್ಲಾ ವಿಷಯಗಳಲ್ಲಿ ವೃದ್ಧಿ ಆಗ್ಬೇಕು. ಆ ವೃದ್ಧಿ ಆಗದೆ ಇರುವಂತಹ ಕ್ರೈಸ್ತರ ಬಗ್ಗೆ ದೇವರಿಗೆ ಇರುವಂತ ಒಂದು ನೋವು ಅಥವಾ ಒಂದು ದಾಹ. ಅದಕ್ಕಾಗಿ ಗ್ರಂಥಕರ್ತನು ಈ ಯೆಹೂದ್ಯರು ಹಿಂಜರಿದು ಹೋಗಿರುವಾಗ, ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕ್ರಮವಾಗಿ ಬಿಟ್ಟಿರುವಾಗ ಅವರನ್ನು ಎಚ್ಚರಿಸಿ 3 ಎಚ್ಚರಿಕೆಗಳನ್ನು ಕೊಡುತ್ತಾ ಅವ್ರು ಹೇಳುವಂತ ಒಂದು ಮಾತನ್ನ ಗಮನಿಸ್ತೇವೆ. ನಾವು ಹೇಳುವಂತ ಆ ವಿಷಯ ಬಹಳ ಇದೆ, ಆದ್ರೆ ಯಾಕೆ ಹೇಳಕ್ ಆಗ್ತಿಲ್ಲ? ನಿಮ್ಮ ಕಿವಿಗಳು ಮಂದವಾದನ್ನು ವಿವರಿಸುವುದು ಕಷ್ಟವಾಗಿದೆ. ಆದ್ರೆ ಎಷ್ಟು ಹೇಳಿದ್ರು ಕೇಳಿಸಿಕೊಳ್ಳುವಂಥದ್ದಿಲ್ಲ ಪ್ರಿಯರೇ. ಎಲ್ಲಾ ರೀತಿಯ ಈ ಒಂದು ಪರಿಶುದ್ಧ ಸತ್ಯವೇದ ಭಂಡಾರ ಎಂಬುದಾಗಿ ಹೇಳ್ತೇವೆ. ಈ ಶ್ರೇಷ್ಠವಾದ ಗ್ರಂಥವನ್ನ ಬಿಚ್ಚಿ ಬಿಚ್ಚಿ ಹೇಳಿದರು ಕೇಳಿಸಿಕೊಳ್ಳುವಂತ ಪ್ರತಿನಿತ್ಯ ಈಗ ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಾಗ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಒಂದು ಗುರಿ ಅಥವಾ ನಾವು ಬೇಡುತ್ತಿರುವಂಥದ್ದು, ಪ್ರತಿ ಮನೆಗಳಲ್ಲಿ ಪ್ರತಿ ಸಭೆಗಳಲ್ಲಿ ಮಕ್ಕಳಿಗೆ ಪರೀಕ್ಷೆ ಪ್ರಾರಂಭವಾಗಿದೆ. ಹಾಗಾದ್ರೆ ಯಾಕೆ ಪರೀಕ್ಷೆ? ಆ ಮಕ್ಕಳು ಕಲಿತಿದ್ದನ್ನ ಅಲ್ಲಿ ಬರೆಯಬೇಕು. ಈ ಪರೀಕ್ಷೆ ಇರುವುದರಿಂದ ಎಷ್ಟೋ ಜನ ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಶಾಲೆಗಳಿರುವಾಗ ಆಟ ಆಡುತ್ತಿದ್ದಂಥವ್ರು ಈ ಪರೀಕ್ಷೆ ದಿನಗಳಲ್ಲಾದರೂ ಕನಿಷ್ಠ ಕುಳಿತುಕೊಂಡು ಸಿದ್ಧರಾಗುವುದನ್ನು ಗಮನಿಸ್ತೇವೆ. ಇದನ್ನ ಯಾಕೆ ಹೇಳಿದಾಗಿ ನೋಡುವಾಗ ಪ್ರಿಯರೇ, ಈ ನಮ್ಮ ಕೂಟ ಅನೇಕ ವರ್ಷ ನಡೀತಾ ಇದೆ, ಅನೇಕ ಪಾಠಗಳಿವೆ. ಆದ್ರೆ ಈ ಪಾಠಗಳಲ್ಲಿ ಒಂದು ಪರೀಕ್ಷೆ ಇಟ್ಟಾಗ ನನ್ನ ಸಮೇತ ಎಷ್ಟರ ಮಟ್ಟಿಗೆ ಯಾವೊಂದು ಪಾಠ, ಯಾವೊಬ್ಬ ದೈವ ಸೇವಕರು, ಯಾವೊಬ್ಬ ಪ್ರಿಯರು ಬೋಧಿಸುವಂತ ಉಪದೇಶ ಮಾಡುವಂತ ಅಂಶ ನನ್ನ ಬದಲಾಯಿಸಿದೆ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದು. ಯಾಕೆಂದ್ರೆ ಈ ಒಂದು ಪಾಠಗಳಾಗುತ್ತಿರುವುದು, ಈ ಸಂದೇಶ ಪ್ರತಿನಿತ್ಯ ಕೊಡೋದಕ್ಕೋಸ್ಕರವಾಗಿ ಒಬ್ಬೊಬ್ಬರನ್ನ ಕರೆಯ ಮುಖಾಂತರವಾಗಿ ಫೋನ್ ಮಾಡಿ ಅವರಿಗೆ ಉಪದೇಶ ಮಾಡಿರುವುದಾಗಿ ಸಂಯಮನ ಮಾಡುತ್ತಿರುವಂತ ಕೆಲಸ, ಇದು ಒಳ್ಳೆಯ ಕೆಲಸ. ಯಾಕೆ? ನಾವಿನ್ನು ವೃದ್ಧಿಯಾಗಿಲ್ಲ ಪ್ರೇರೆ, ನಾವು ವೃದ್ಧಿ ಆಗಬೇಕು, ನಾವು ಆತ್ಮಿಕವಾಗಿ ಬೆಳೆಯಬೇಕು. ಆತ್ಮಿಕ ಬೆಳವಣಿಗೆ ಆಗ್ಬೇಕಾದ್ರೆ ಪ್ರತಿನಿತ್ಯ ಆತ್ಮಿಕವಾದಂತ ವಾಕ್ಯ ಎಂಬ ನೀರು, ವಾಕ್ಯ ಎಂಬ ಬೀಜ, ಈ ವಾಕ್ಯ ಎಂಬ ಶ್ರೇಷ್ಠವಾದ ಗಟ್ಟಿದ ಆಹಾರ ನಮಗೆ ಬೇಕಾಗಿದೆ. ಹಾಗಾದ್ರೆ ಈ ಆಹಾರ ಪಡೆದುಕೊಂಡಂತ ಎಷ್ಟು ಜನ ನಮ್ಮಲ್ಲಿ ವೃದ್ಧಿ ಆಗುತ್ತಿದ್ದಾರೆ? ನನ್ನ ಸಮಿತಿ ಎಂಬುದಾಗಿ ಹೇಳಿದ್ದೇನೆ, ನಾವೆಲ್ಲರೂ. ಹಾಗಾದ್ರೆ ವೃದ್ಧಿ ಆಗಿದ್ದಾರೆ, ಆಗಿಲ್ಲ, ನಾವು ಹೇಗೆ ತಿಳಿದುಕೊಳ್ಳಬಹುದು? ಈ ರಾತ್ರಿ ನಾವು ಕಲಿಯುವಂಥದ್ದು, ವೃದ್ಧಿ ಆಗದಿರೋ ಕ್ರೈಸ್ತರು ಅಥವಾ ಬಿದ್ದು ಹೋದಂತವರಿಗೆ ಎಚ್ಚರಿಕೆ. ಹಾಗಾದ್ರೆ ಅವರು ಬಿದ್ದು ಹೋಗಿದ್ದಾರೆ, ಬಿದ್ದು ಹೋದ ಸ್ಥಿತಿಯಲ್ಲಿದ್ದಾರೆ ಎಂಬುದಾಗಿ ನಾವು ಹೇಗೆ ಕಂಡುಕೊಳ್ಳಬೇಕು? ಹಾಗಾದ್ರೆ ಬಿದ್ದು ಹೋದಂತವರು ಮಾಡುತ್ತಿರೋ ಕಾರ್ಯಗಳೇನು? ಮತ್ತು ವೃದ್ಧಿಯಾಗದಿರುವಂತಹ ಕ್ರೈಸ್ತರು, ವೃದ್ಧಿಯಾಗದಿರುವಂತಹ ದೈವ ಜನರು ಹೇಗೆ ನಾವು ಕಂಡುಕೊಳ್ಳಬೇಕು ಎಂಬುದಕ್ಕೋಸ್ಕರವಾಗಿ ಕೆಲವು ವಿಷಯಗಳಲ್ಲಿ ನಾವು ರಾತ್ರಿ ಧ್ಯಾನ ಮಾಡೋಣ, ಕಂಡುಕೊಳ್ಳೋಣ ಪ್ರೇರೆ. ಭಕ್ತರಾಗಿರುವಂತ ಯೋಹಾನ ಬರೆಯಲ್ಪಟ್ಟ ಮೊದಲನೇ ಪತ್ರಿಕೆ ನಾವು ಗಮನಿಸ್ತೇವೆ. ಏನನ್ನ ಗಮನಿಸಬಹುದೆಂಬುದಾಗಿ ಅಲ್ಲಿ ಗಮನಿಸುವಾಗ ನಾವು ನೋಡ್ತೇವೆ, ಅಲ್ಲಿ ನೋಡುವುದಾದರೆ ಯೋಹಾನ ಬರೆಯಲ್ಪಟ್ಟ ಮೊದಲನೇ ಪತ್ರಿಕೆಯ 2ನೇ ಅಧ್ಯಾಯ 4-6ವರೆಗೂ ನಾವು ಗಮನಿಸುವುದಾದ್ರೆ ಇನ್ನು ಅನೇಕ ವಿಷಯಗಳುಂಟು. ಒಂದು ವಾಕ್ಯ ನೋಡಿಕೊಳ್ಳೋಣ. 1 ಯೋಹಾನ 2:4-6 ಈ ರೀತಿ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯದ 4-6 ನಾವು ಓದುವುದಾದ್ರೆ ಇಲ್ಲಿ ನೋಡ್ತೇವೆ, ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವನು ಸುಳ್ಳುಗಾರನಾಗಿದ್ದಾನೆ. ವೃದ್ಧಿ ಆಗಲಿಲ್ಲ ಪ್ರೇರೆ. ಯಾಕೆಂದ್ರೆ ಆತನನ್ನು ಬಲ್ಲೆನು. ಯೇಸು ಕ್ರಿಸ್ತ ಎಲ್ಲ ವಾರದ ಕೂಟಗಳು ಹೇಳುವರಿದ್ದಾರೆ ಪ್ರೇರೆ. ನಾವು ನೋಡುವಾಗ ಆ ಕೆಲವು ಧೋರಣೆಗಳನ್ನು ಕೊಡುವುದಾದ್ರೆ ಕೆಲವರು ಹೇಳುವಂಥದ್ದು ಅದು ಗಮನಿಸುವಾಗ, ಯಾಕಂದ್ರೆ ನಾವು ನೋಡುವಂತ ಕಣ್ಣರ ಕಂಡಿದ್ದನ್ನು ಹೇಳಬೇಕಾಗಿದೆ. ಒಬ್ಬ ಸೇವಕರ ಪರಿಚಯ ಇದೆ. ಆ ಮಕ್ಕಳನ್ನ ಗಮನಿಸುವುದಾದರೆ ಸತ್ಯವೇದಲ್ಲಿರುವಂತಹ 150 ಕೀರ್ತನೆಗಳು, ಮೊದಲನೇ ಕೀರ್ತನೆಯಿಂದ 150ನೇ ಕೀರ್ತನೆ ಕೊನೆಯ ವಚನದವರೆಗೂ ಕಂಠಸ್ಥವಾಗಿ ಹೇಳ್ತಾರೆ. ಹಾಗೆ ತಂದೆಯ ಶಿಕ್ಷಣ, ಅದು ತಂದೆಯ ಒಂದು ಜೀವನ ಶೈಲಿ ನೋಡುವಾಗ ಬಹಳ ಬಹಳ ಕಷ್ಟಕರವಾದ ರೀತಿ. ಏಕೆಂದ್ರೆ ಬೆಳಗಿನ ಜಾವದಲ್ಲಿ ಈ ರೀತಿ ಹೇಳಿಕೊಡುವ ತಂದೆ ಸಂಜೆ ಇರಬಾರದ ಸ್ಥಳದಲ್ಲಿ ಇರುವುದನ್ನು ಗಮನಿಸ್ತೇವೆ. ಮಕ್ಕಳು ಕಂಠಪಾಠ ಮಾಡಿದ್ದಾರೆ, ಮಕ್ಕಳು ತಂದೆಗಿಂತ ಒಂದು ಬಾಟ್ಲು ಎತ್ತುತ್ತಾ ಇದ್ರೆ ಇವತ್ತು ಮಕ್ಕಳು 3 ಬಾಟ್ಲು ಎತ್ತುವಂತವರನ್ನ ನಾವು ನೋಡ್ತೇವೆ. ಯಾಕೆ ಎಂಬುದಾಗಿ ಗಮನಿಸುವುದಾದ್ರೆ ವೃದ್ಧಿ ಇಲ್ಲ. ಕಂಠಪಾಠ ಇದೆ, ಅದು ಎಲ್ಲ ಇದೆ, ಆದ್ರೆ ವೃದ್ಧಿ ಆಗಲಿಲ್ಲ. ಯಾಕೆ?
ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ ಎಂಬುದಾಗಿ ನೋಡುತ್ತೇವೆ. ನೋಡುವಾಗ ಆತನ ಬಲ್ಲೆನೆಂಬುದಾಗಿ ಹೇಳ್ತಾರೆ. ಕರ್ತನ ವಾರದ ಮೊದಲಿನಲ್ಲಿ ಅಥವಾ ಸಭೆ ಕೂಟಗಳಿಗೆ ಎಲ್ಲರಿಂದ ಮುಂಚೆ ಬರ್ತೇವೆ, ಒಳ್ಳೆಯದು. ಆದರೆ ಒಂದು ವಾರವೂ ಸಹ ಬಾಯಿ ತೆರೆದು ಪ್ರಾರ್ಥನೆ ಮಾಡಲ್ಲ, ದೇವರಿಗೆ ಸ್ತೋತ್ರ ಮಾಡಲ್ಲ, ಒಂದು ಸಾಕ್ಷಿ ಕೊಡಲ್ಲ. ಒಂದು ವೇಳೆ ಮಾಡಿದ್ರೆ ಒಂದೇ ಪ್ರಾರ್ಥನೆ, ಆರಾಧನೆ ಮಾಡಿ ಎಂಬುದಾಗಿ ಹೇಳುವುದಾದ್ರೂ ಪ್ರಾರ್ಥನೆ, ಊಟಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೂ ಅದೇ ಪ್ರಾರ್ಥನೆ, ಎಲ್ಲಾ ಸಮಯದಲ್ಲೂ ಒಂದೇ ಪ್ರಾರ್ಥನೆ. ಇದನ್ನು ನೋಡಿ ನಾವು ಕಂಡುಕೊಳ್ಳಬೇಕಾಗಿದೆ ಪ್ರೇರೆ, ಇವರಲ್ಲಿ ಆತ್ಮಿಕ ವೃದ್ಧಿ ಇಲ್ಲ ಎಂಬುದಾಗಿ, ಆತ್ಮಿಕ ವೃದ್ಧಿ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಇನ್ನು ಏನಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸುವಾಗ 2 ಪೇತ್ರ ಬರೆಯಲ್ಪಟ್ಟಂತ 2ನೇ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ವೃದ್ಧಿಯಾಗದಿರುವಂತಹ ಕ್ರೈಸ್ತರು ಇಲ್ಲಿ ನೋಡುತ್ತೇವೆ, ಅವರು ನೀತಿ ಮಾರ್ಗವನ್ನು ತಿಳಿದು ನಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋದಕ್ಕಿಂತ ಆ ಮಾರ್ಗವನ್ನು ತಿಳಿದ ಮೇಲಾಗಿತ್ತು, ನಾಯಿ ತಾನು ಕಕ್ಕಿದ್ದನ್ನ ನೆಕ್ಕುವುದಕ್ಕೆ ತಿರುಗಿಕೊಂಡಿತ್ತು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ರಾತ್ರಿ ನಾವು ಕಲಿತುಕೊಳ್ಳುವಂಥದ್ದು, ಇನ್ನು ನಾನು ಹೇಳಿದಂತ ಒಂದು ಅಂಶಕ್ಕೆ ಹೋಗಿಲ್ಲ. ಹೇಗೆ ನಾವು ಕಂಡುಕೊಳ್ಳಬೇಕು? ವೃದ್ಧಿ ಆಗಿದ್ದಾರೆ, ಅವರು ಆತ್ಮಿಕವಾಗಿ ಬೆಳೆದಿದ್ದಾರೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಹೇಗೆ ಅವರು ವೃದ್ಧಿ ಆಗುತ್ತೆ? ಯಾಕಂದ್ರೆ ವೃದ್ಧಿ ಆಗಬೇಕು ಅವರೇ ದೇವರನ್ನ. ಯಾಕಂದ್ರೆ ಇಲ್ಲಿ ಗ್ರಂಥಕರ್ತನ ಒಂದು ವಾಕ್ಯದಲ್ಲಿ ನಾವು ಗಮನಿಸುವಾಗ ಬಹಳ ಸ್ಪಷ್ಟವಾಗಿ ಹೇಳುವಂತ ಮಾತನ್ನ ಅಲ್ಲಿ ನೋಡ್ತೇವೆ. ಗ್ರಂಥಕರ್ತ ಒಂದು ಎಂಬುದಾಗಿ ನಾವು ನೋಡುದಾದ್ರೆ ಇಲ್ಲಿ ಹೇಳ್ತಾ ಇದ್ದೇನೆ, ಕಾಲವನ್ನು ನೋಡಿದ್ರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ರು. 13ನೇ ವಾಕ್ಯಕ್ಕೆ ಬರುವಾಗ ಹೇಳ್ತಾನೆ, ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಮೇಲ್ಗಡೆ ನೋಡಿ ಇನ್ನು ಬರುವಾಗ ಗಟ್ಟಿಯಾದ ಆಹಾರ ಎಂಬುದಾಗಿ ನೋಡ್ತೀವಿ, ನೀವು ಹಾಲು ಕುಡಿಯತಕ್ಕವರೇ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನ ತಿನ್ನತಕ್ಕವರಲ್ಲ. ಅಂದ್ರೆ ಇನ್ನು ಪ್ರಾರಂಭ ಒಂದು ಪಾಠಗಳಲ್ಲಿ ಇದ್ದಾರೆ. ಸಭೆಯ ಸದಸ್ಯನಾಗಿ ಸೇರಲ್ಪಟ್ಟು ಅಥವಾ ನಂಬಿ ರಕ್ಷಣೆ ಹೊಂದಿ ಒಳ್ಳೆಯ ಸಭೆಯ ಸದಸ್ಯರಾಗಿ ದೀಕ್ಷೆಯನ್ನು ತೆಗೆದುಕೊಂಡು ಇನ್ನು ಅನೇಕ ಪದವಿಗಳನ್ನು ಪಡೆದುಕೊಂಡಂತವರು ಪ್ರೇರೆ, ಇವರು ವೃದ್ಧಿ ಆಗುತ್ತಿಲ್ಲ. ವೃದ್ಧಿ ಆಗದೆ ಆತ್ಮಿಕವಾಗಿ ಬೆಳೆದಿರುವಂತವರ ಬಗ್ಗೆ ಈ ಗ್ರಂಥಕರ್ತನಿಗಿರುವಂತ ಒಂದು ಬಾಧೆ, ಒಂದು ನೋವು, ಅವರ ಬಗ್ಗೆ ಇರುವಂತ ಒಂದು ಕಾಳಜಿ. ಯಾಕಂದ್ರೆ ನಾಶವಾಗುವುದಲ್ಲಿ ಒಬ್ಬನಾದ ನಾಶವಾಗುವುದಲ್ಲಿ ನಮ್ಮ ದೇವರು ಇಷ್ಟಪಡುವಂತವನಲ್ಲ. ಅವ್ರು ಬೆಳೆಯಬೇಕು, ಅವ್ರು ಅಭಿವೃದ್ಧಿ ಆಗಬೇಕು. ಅದನ್ನ ದೇವರು ಎದು ನೋಡುವಂತನಾಗಿದ್ದಾನೆ ಪ್ರೇರೆ. ಹಾಗಾದ್ರೆ ವೃದ್ಧಿ ಆಗದಿರುವಂತ ಕ್ರೈಸ್ತರ ಲಕ್ಷಣಗಳು ಏನೆಂಬುದಾಗಿ ಒಂದಾಗಿ ನೋಡಿಕೊಳ್ಳುವುದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 17ರಲ್ಲಿ ನಾವು ಗಮನಿಸ್ತೇವೆ. 16ರಿಂದಲೂ ಸಹ ನಾವು ನೋಡಿಕೊಳ್ಳಬಹುದು ಪ್ರೇರೆ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಇಲ್ಲಿ ನೋಡ್ತೇವೆ, ವೃದ್ಧಿಯಾಗಿದ್ದಾರೆ, ಇವರು ವೃದ್ಧಿ ಆಗಿಲ್ಲ. ಹೇಗೆ? 18ನೇ ವಾಕ್ಯಕ್ಕೆ ಬರುವಾಗ 17 ಓದ್ಬೋದು. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆಯ ಫಲವನ್ನು ಕೊಡುವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನ ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಇವರು ವೃದ್ಧಿ ಆಗಿಲ್ಲ ಎಂಬುದಾಗಿ ಹೇಗೆ ನಾವು ತಿಳಿದುಕೊಳ್ಳಬೇಕು? ಇಲ್ಲಿ ಫಲ ಎಂಬುದಾಗಿ ನೋಡ್ತೇವೆ. ಫಲ ಕೊಡಬೇಕು. ಹಾಗಾದ್ರೆ ದೇವರ ಮಕ್ಕಳಾಗಿ ಸಭೆಯ ಸದಸ್ಯರಾಗಿ ನೇಮಿಸಲ್ಪಟ್ಟ ನಾವು ಆತ್ಮಿಕವಾಗಿ ನಮ್ಮ ವ್ಯಕ್ತಿಗತವಾದ ಜೀವನದಲ್ಲಿ ಕ್ರಿಸ್ತನಿಗೆ ಹತ್ತಿರವಾಗುವಂತ ಒಂದು ಸಮಯ, ಸಂದರ್ಭ, ಪ್ರಾರ್ಥನೆ, ಸ್ತುತಿ, ಆರಾಧನೆ, ವಾಕ್ಯದಾನ, ಸಭೆಯ ಸಹವಾಸ, ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುವಂಥದ್ದು, ಈ 7 ಅಂಶಗಳೆಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಈ ಪ್ರಾರ್ಥನೆ, ಆರಾಧನೆ, ಉಪಕಾರ ಸ್ಮರಿಸುವುದು, ಈ ಕರ್ತನ ಮೇಜು ಪಾಲು ತೆಗೆದುಕೊಳ್ಳುವಂತ ನಾವುಗಳು ಫಲ ಕೊಡಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಫಲ ಕೊಡದಿರುವಂತದ್ದು, ಇವರು ವೃದ್ಧಿಯಾಗಿದ್ದಾರೆ, ಇವರು ಬೆಳೆದಿದ್ದಾರೆ. ಇವತ್ತು ಅನೇಕ ಜನರು 2, 5, 10, 15, 20, 30 ಈಗ ಅನೇಕ ವರ್ಷಗಳು ಕಳೆದು ಹೋಗುವ ಸಭೆಯ ಜೀವನದಲ್ಲಿ. ಇನ್ನು ಅನೇಕ ಹೇಳ್ತಾರೆ, ಈ ಸಭೆ ಪ್ರಾರಂಭಿಸಲ್ಪಟ್ಟಾಗ ಮೊದಲು ನಾನೇ, ಇವತ್ತಿಗೂ ನಾನಿದ್ದೇನೆ, ಈ ಸಭೆಯಲ್ಲಿ ಮೊದಲಿನವನು ನಾನೇ. ಒಳ್ಳೆಯದು, ಮೊದಲಿನವರಾದರೂ ಅದೇನ್ ಕಾಣ್ತಾ ಇಲ್ಲ, ನಾವು ವೃದ್ಧಿಯನ್ನ ಕಾಣ್ತಾ ಇಲ್ಲ. ಹೇಗೆ?
ಸ್ವಂತವಾಗಿ ದೇವರ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಸಭೆಯಲ್ಲಿ ಎದುರಿತು ಸ್ತೋತ್ರ ಮಾಡುವುದನ್ನ ಕಾಣ್ತಾ ಇಲ್ಲ ಪ್ರಿಯರೇ. ಕಾರಣ ಏನು? ಇನ್ನು ವೃದ್ಧಿ ಇಲ್ಲ, ಬೆಳೆಯುತ್ತಾ ಇಲ್ಲ, ಬೆಳವಣಿಗೆ ಇಲ್ಲ. ಅವ್ರಿಗೆ ಎಚ್ಚರಿಕೆ, ಬಿದ್ದು ಹೋದಂತ ಸ್ಥಿತಿ ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸುವಂಥದ್ದು, ಫಲ ಹೇಗೆ ನಾವು ವೃದ್ಧಿಯಾಗಿಲ್ಲ ಎಂಬುದಾಗಿ ಕಂಡುಕೊಳ್ಳಬೇಕಾದ್ರೆ ಅವರು ಫಲಿಸುತ್ತಾ ಇಲ್ಲ. ಮತ್ತಾಯನ ಸುವಾರ್ತೆ 12:33 ಗಮನಿಸುವುದಾದ್ರೆ 12ನೇ ಅಧ್ಯಾಯದ 33ನೇ ವಾಕ್ಯ, ಹೇಗೆ ನಾವು ತಿಳಿದುಕೊಳ್ಳಬೇಕು ವೃದ್ಧಿಯಾಗದ ಇರುವ ಕ್ರೈಸ್ತರನ್ನ, ಬಿದ್ದು ಹೋದಂತ ಸ್ಥಿತಿಯಲ್ಲಿರುವಂತವರನ್ನ, ಮತ್ತು ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಿರುವಂತವರನ್ನ, ಅವಿಧೇಯರಾಗಿರುವಂತವರನ್ನ, ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡುವಂತವರನ್ನ, ಆ ನಂಬಿಕೆ ಇಲ್ಲದವರನ್ನ ನಾವು ಹೇಗೆ ಕಂಡುಕೊಳ್ಳಬೇಕು, ಹೇಗೆ ಅವ್ರನ್ನ ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ಕೆಲವು ವಿಷಯಗಳನ್ನ ನಾವು ಕಲಿತುಕೊಳ್ತಾ ಇದ್ದೇವೆ ಪ್ರೇರೆ. 12:23 ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತಾ ಇದೆ, ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದೆನ್ನಿರಿ. ಮರ ಹುಳುಕೆಂದರೆ ಅದರ ಫಲವು ಹುಳುಕನ್ನಿರಿ. ಫಲದಿಂದಲೇ ಮರದ ಗುಣ ಗೊತ್ತಾಗುವುದು. ಫಲ ಎಂತ ಫಲ? ಮೊದಲನೇದಾಗಿ ಫಲ ಕೊಡಬೇಕು. ಕೊಡುವಂತ ಫಲವು ಒಳ್ಳೆಯದಾಗಿರಬೇಕು. ಅದರಿಂದ ಗೊತ್ತಾಗುತ್ತದೆ. ಇವತ್ತಿನ ದಿನಗಳಲ್ಲಿ ಸುವಾರ್ತೆ ಹೇಗಿದೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಪಾಪಿಗಳನ್ನ ರಕ್ಷಣಕ್ಕೋಸ್ಕರವಾಗಿ ಭೂಮಿಗೆ ಬಂದನು, ಪಾಪಿಗಳನ್ನು ಹುಡುಕಿ ಭೂಲೋಕಕ್ಕೆ ಬಂದನು. ಆತನು ಬಂದಂತ ಉದ್ದೇಶ ಶಿಲುಬೆಯಲ್ಲಿ ಸತ್ತಿದ್ದು ಪಾಪ ಪರಿಹಾರಕ್ಕೋಸ್ಕರವಾಗಿ. ಮತ್ತು ಪಾಪವನ್ನು ಬಿಡುಗಡೆ ಹೊಂದಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾಗಿ ಬಾಯಿಂದ ಅರಿಕೆ ಮಾಡಿ ಅಂಗೀಕಾರ ಮಾಡಿಕೊಂಡಾಗ ರಕ್ಷಣೆ ಆಗುತ್ತದೆ. ಈ ಸುವಾರ್ತೆ ಬಹಳಷ್ಟು ಕಡಿಮೆ ಆಗಿದೆ. ಮತ್ತೆ ಯಾವುದು? ನೀವು ದೇವರ ಬಳಿಗೆ ಬರುವುದಾದರೆ ಕಾಯಿಲೆ ವಾಸಿಯಾಗುತ್ತದೆ, ಉದ್ಯೋಗ ಸಿಗುತ್ತದೆ, ಮದುವೆ ಆಗುತ್ತದೆ, ಇಂತಹ ರೀತಿಯ ಒಂದು, ಯಾಕೆಂದ್ರೆ ಮರ ಒಳ್ಳೆದೆಂದರೆ ಅದರ ಫಲ ಒಳ್ಳೆದೆ. ಮೊದಲು ಫಲ ಕೊಡಬೇಕು. ವೃದ್ಧಿ ಆಗದಿರುವಂತ ಕ್ರೈಸ್ತರು ಫಲ ಕೊಡುತ್ತಿಲ್ಲ, ಸರಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಸಭೆಗೆ ಬರುತ್ತಾರೆ, ಅಟೆಂಡೆನ್ಸ್, ನಾನು ಇದ್ದೇನೆ, ಆದರೆ ಬೆಳವಣಿಗೆ ಪ್ರೇರೆ ಬೆಳೆಯುವಂತ ರೀತಿಯಲ್ಲಿ ನಾವು ತಿಳಿದುಕೊ. ಮರ ಒಳ್ಳೆದೆಂದರೆ ಅದರ ಫಲ ಒಳ್ಳೆಯದೆನ್ನಿರಿ, ಮರ ಹುಳುಕೆಂದರೆ ಅದರ ಫಲವು ಹುಳುಕು. ಇಲ್ಲಿ ಕಲಿತಿರುವಂಥದ್ದು, ವೃದ್ಧಿ ಆಗದಿರುವ ಕ್ರೈಸ್ತರನ್ನ ಹೇಗೆ ನಾವು ತಿಳಿದುಕೊಳ್ಳಬಹುದು? ಸಭೆಗೆ ಬರುತ್ತಿದ್ದಾರೆ, ಆದ್ರೆ ವೃದ್ಧಿ ಇಲ್ಲ ಅಂದ್ರೆ ಏನು? ಮೊದಲದಾಗಿ ಪ್ರಾರ್ಥನೆ ಜೀವಿತ ಇಲ್ಲ, ದೇವರಿಗೆ ಸ್ತೋತ್ರ ಮಾಡುವುದಿಲ್ಲ, ಸಭೆಯಲ್ಲಿ ಸಾಕ್ಷಿ ಹೇಳುವುದಿಲ್ಲ, ಇನ್ನು ಗಮನಿಸುವಾಗ ಫಲ ಕೊಡುವುದಿಲ್ಲ. ಫಲ ಎಂಬುದಾಗಿ ನೋಡುವಾಗ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಸಮಯ ಕಳೆದುಕೊಂಡ ಹಾಗೆ ಒಬ್ಬರಿಗಾದರೂ ಈ ಶ್ರೇಷ್ಠ ಶುಭ ಸಂದೇಶವನ್ನ ಸಾರಿ, ಕನಿಷ್ಠ ಪಕ್ಷ ಮೊದಲು ಸುವಾರ್ತೆಯಲ್ಲಿ ಪ್ರಾರಂಭಿಸಬೇಕು. ತನ್ನ ಸ್ವಂತ ಮನೆಯಲ್ಲಿ ತನ್ನೊಟ್ಟಿಗೆ ಇರುವಂತವರಿಗೂ ಸುವಾರ್ತೆ ಹೇಳುವುದು ಬಹಳ ಕಷ್ಟ. ಹೊರಗಡೆ ಬೇಕಾದಷ್ಟು ಸಂದೇಶಗಳನ್ನು, ಸುವಾರ್ತೆಗಳಲ್ಲಿ ಮೊದಲು ತನ್ನ ಕುಟುಂಬದಲ್ಲಿ, ತನ್ನ ಮನೆಯಲ್ಲಿ ಯೇಸು ಕ್ರಿಸ್ತನು ಯಾರು, ಯೇಸು ಕ್ರಿಸ್ತನ ನಂಬಿದರೆ ಸಿಕ್ಕುವುದ ರಕ್ಷಣೆ ಏನು, ಮತ್ತು ನಂಬಿದವರಿದ್ದರೆ ಮತ್ತು ಯಾವುದು ಸತ್ಯ, ದೇವರು ಇಷ್ಟಪಡುವಂತ ಆರಾಧನೆ ಯಾವುದು, ಕ್ರಮ, ಸಿದ್ಧಾಂತ, ನಿಯಮ. ಕ್ರಿಸ್ತನಿಗೆ ಹತ್ತಿರವಾಗಬೇಕಾದ್ರೆ ಭೂಲೋಕದಲ್ಲಿ ಅನೇಕರು ಹೇಳ್ತಾರೆ, ಯೇಸುಸ್ವಾಮಿಯನ್ನ ತಿಳಿದ ಅನೇಕ ರಹಸ್ಯವಾಗಿ ನಂಬಿದ್ದಾರೆ. ಯಾಕಂದ್ರೆ ಸತ್ಯದಲ್ಲಿ ನೋಡ್ತೇವೆ, ಆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗಾಡುವಾಗ ಒಬ್ಬ ಕಳ್ಳನು ದೂಷಿಸಿದರೆ ಮತ್ತೊಬ್ಬ ಕಳ್ಳನು, ನೀನು ತಿರುಗಿ ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸ್ತು ಎಂಬುದಾಗಿ ಹೇಳಬೇಕಾದ್ರೆ ಇವನು ಗೊತ್ತು ಯೇಸು ಕ್ರಿಸ್ತನು ಯಾರೋ, ಆದ್ರೇನಿಲ್ಲ, ರಕ್ಷಣೆ ಅನುಭವವಿಲ್ಲ. ಹಾಗಾದ್ರೆ ವೃದ್ಧಿ ಆಗದೆ, ರಕ್ಷಣೆ ಅನುಭವವಿಲ್ಲದೆ, ಸಭೆಯ ಕ್ರಮ, ಸಭೆ ಸಿದ್ಧಾಂತಗಳನ್ನ ತಿಳಿಯದೆ ಅನೇಕರನ್ನ ಮಟ್ಟಿಗಿದ್ದಾರೆ. ಮತ್ತು ಕರ್ತನ ಇಷ್ಟಪಡುವಂಥದ್ದು, ಕರ್ತನ ಮೆಚ್ಚುವಂಥದ್ದು ಯಾವುದೆಂಬುದಾಗಿ ನಾವು ತಿಳಿದುಕೊಂಡು ಆ ವೃದ್ಧಿ ಆಗದಿರುವಂತವರಿಗೆ ಹೇಳುವುದಕ್ಕೆ ನಮ್ಮನ್ನ ದೇವರು ಇಟ್ಟಿದ್ದಾನೆ. ಅದಕ್ಕಾಗಿ ಒಂದು ಜೂಮ್ ಕೂಟ, ಏನೋ ಜೂಮ್ ಮೀಟಿಂಗ್ ಪ್ರಾರಂಭಿಸಿದ್ದೇವೆ ನಡೆಸಬೇಕೆಂಬ ಅಲ್ಲ ಪ್ರೇರೆ. ಪ್ರತಿನಿತ್ಯ ನಾವು ವೃದ್ಧಿ ಆಗಬೇಕೆಂಬುದಾಗಿ ಆತನ ಆಸೆ. ಅದಕ್ಕಾಗಿ ದೇವರು ನಮ್ಮನ್ನಲ್ಲಿ ನಿಲ್ಲಿಸಿದ್ದಾನೆ. ವೃದ್ಧಿ ಆಗದಿರುವಂತವರಲ್ಲಿ ಕಾಣುವಂತ ಲಕ್ಷಣಗಳೊಂದು ಫಲ ಕೊಡುವುದಿಲ್ಲ. ಎರಡನೇದಾಗಿ ಒಳ್ಳೆ ಫಲವನ್ನು ಕೊಡುವುದಿಲ್ಲ. ಅದರಿಂದಲೇ ಗೊತ್ತಾಗುತ್ತದೆ ಅವರು ಕೊಟ್ಟಂತ ಫಲ ಎಂಥದ್ದೆಂಬುದಾಗಿ. ಇನ್ನು ನಾವು ಗಮನಿಸುವಾಗ ಈ ರಾತ್ರಿಯ ವೇಳೆಯಲ್ಲಿ ಇನ್ನೂ ಒಂದು ವಿಷಯವನ್ನು ನೋಡುವುದಾದ್ರೆ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 43ನೇ ವಾಕ್ಯ, ಅಲ್ಲಿ ಸಹ ನಾವು ನೋಡ್ತೇವೆ. ಇಲ್ಲಿ ಗಮನಿಸುವಾಗ 43ನೇ ವಾಕ್ಯದ ನೋಡುವುದಾದ್ರೆ ಇಲ್ಲಿ ಬರೆಯಲ್ಪಟ್ಟಂತ, ಒಳ್ಳೆ ಮರವು ಉಳುಕು ಫಲವನ್ನು ಕೊಡುವುದಿಲ್ಲ ಎಂಬುದಾಗಿ ಸ್ವಾಮಿ ಹೇಳುತ್ತೇವೆ. ಒಳ್ಳೆ ಮರವು ಉಳುಕು ಫಲವನ್ನ ಕೊಡುವುದಿಲ್ಲ,
ಹಾಗೆಯೇ ಇಲ್ಲಿ ಗಮನಿಸುವ, ಒಳ್ಳೆಯ ಮರ ಉಳುಕು ಫಲವನ್ನು ಕೊಡುವುದಿಲ್ಲ, ಹಾಗೆಯೇ ಉಳುಕು ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. 44 ಹೇಳುತ್ತದೆ, ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದಲೇ ಗೊತ್ತಾಗುವುದು. ಬೇರೆ ವೃದ್ಧಿಯಾಗದಿರುವಂತ ಒಂದು ಕ್ರೈಸ್ತರು ಆ ಒಂದು ಗುಣ, ಆ ಫಲದಲ್ಲಿ ನಾವು ತಿಳಿದುಕೊಳ್ಳುತ್ತೆ ಎಂಬುದಾಗಿ ಇಲ್ಲಿ ಗಮನಿಸ್ತಾ ಇದ್ದೇವೆ. ಯಾಕೋಬನು ಬರೆಯಲ್ಪಟ್ಟಂತ ಪತ್ರಿಕೆ 3ನೇ ಅಧ್ಯಾಯದ 43ನೇ ವಾಕ್ಯ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನ, 3ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೂರನೇ ಅಧ್ಯಾಯ 12ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಾಗ, ನಮ್ಮಲ್ಲಿ ಜ್ಞಾನಿಯು ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದು, ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದು, ಹಾಗೆ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಇದೆಲ್ಲ ನಾವು ಗಮನಿಸಬಹುದು. ಆದ್ದರಿಂದ ಈ ರಾತ್ರಿ ವೇಳೆಯಲ್ಲಿ ಪ್ರಿಯರೇ, ನಾವು ತಿಳಿದುಕೊಳ್ಳುವಂಥದ್ದು, ಯೂದನ ಪತ್ರಿಕೆಯಲ್ಲಿ ಹೇಳುವಂತ ಒಂದು ಮಾತು ನಾವು ಗಮನಿಸ್ತೇವೆ. 12ನೇ ವಾಕ್ಯ, ಯೂದನ ಪತ್ರಿಕೆಯ ಒಂದೇ ಅಧ್ಯಾಯ ಇರುವುದರಿಂದ 12ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಒಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನಕಾರವ ಸಮುದ್ರದ ಹುಚ್ಚು ತೆರೆಗಳಾಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವುದು. ವೃದ್ಧಿಯಾಗದಿರುವಂತ ಮತ್ತು ಬಿದ್ದು ಹೋಗುತ್ತಿರುವಂತ ಒಂದು ಕ್ರೈಸ್ತರು ನಾವು ನೋಡಿಕೊಂಡಂತದೇ ವಾಕ್ಯ ಭಾಗಗಳಲ್ಲಿ ನಾವು ಗಮನಿಸ್ತೇವೆ. ವೃದ್ಧಿ ಆದಂತವರು, ಆತ್ಮಿಕವಾಗಿ ಬೆಳೆದಂತವರು, ಅವರು ಫಲ ಕೊಡುತ್ತಾರೆ. ಅವರು ಕೊಡುವಂತ ಫಲವು ನಿಲ್ಲುವಂತದ್ದಾಗಿದೆ. ನಾವು ನೋಡಬೇಕಾಗಿದೆ ಪ್ರೇರೆ. ಯಾಕೆಂದ್ರೆ ಈ ದಿನ ನಾವೆಲ್ಲರೂ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಿದ್ದೇವೆ, ಪ್ರತಿಯೊಬ್ಬರು ಸಂದೇಶ ಕೊಡುವರಾಗಿದ್ದೇವೆ, ದೇವರಿಗೆ ಸ್ತೋತ್ರ. ಆದರೆ ಗಮನಿಸುವಂತದ್ದು, ನಾವು ನೋಡುವಂತದ್ದು ಏನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಗಮನಿಸುವಂತದ್ದು ಪ್ರೇರೆ. ವೃದ್ಧಿಯಾಗದ ಕ್ರೈಸ್ತರ ಬಗ್ಗೆ ಗ್ರಂಥಕರ್ತನಿಗಿರುವಂತ ಒಂದು ದಾಹ, ಬಿದ್ದು ಹೋಗುತ್ತಿರುವಂತ, ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡುತ್ತಿರುವಂತ, ಅವಿದ್ಯರಾಗುತ್ತಿರುವಂತ ಇಂಥವರೆಲ್ಲ ನೋಡಿದ ಭಕ್ತನು, ಇಂಥವರನ್ನ ಗಮನಿಸಿದಂತ ಪೌಲನು ತೀತನಿಗೆ ಬರೆದ ಪತ್ರಿಕೆಯನ್ನು ಗಮನಿಸುವಾಗ ಬಹಳ ಶ್ರೇಷ್ಠವಾದ ಮಾತುಗಳನ್ನ ಅಲ್ಲಿ ನಾವು ಕೇಳಿಸಿಕೊಳ್ತೇವೆ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 12ನೇ ವಾಕ್ಯವನ್ನ ನಾವು ಗಮನಿಸೋಣ. ಭಕ್ತನಾದ ಪೌಲನು ತೀತನಿಗೆ ಪತ್ರಿಕೆಯನ್ನು ಬರೆಯುತ್ತಾ ತೀತನನ್ನ ಕಳಿಸಿಕೊಳ್ತಾ ಹೇಳ್ತಾನೆ, ಕ್ರೇತದವರು, ಇಲ್ಲೊಂದು ಸಭೆ ಅಥವಾ ಒಂದು ಪಟ್ಟಣದವರು ಏನಾಗಿದ್ದಾರೆ, ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರಾಗಿದ್ದಾರೆಂದು ಅವರಲ್ಲಿ ಹುಟ್ಟಿದ ಪ್ರವಾದಿ ಹೇಳಿದನು. ಅವರಲ್ಲಿ ಹುಟ್ಟಿದ ಪ್ರವಾದಿ ಹೇಳಿದ್ರು ಇದನ್ನ ಕೇಳಿಸಿಕೊಳ್ಳುವರಿಲ್ಲ. ಇಲ್ಲೇನಾಗಿದೆ, ಪೌಲ ಹೇಳ್ತವನೆ, ಅವರಲ್ಲಿ ಹುಟ್ಟಿದ ಪ್ರವಾದಿ ಹೇಳಿದ್ದಾನೆ, ತೀತ ನೀನು ಹೋಗು. ಪ್ರೇರೆ, ವೃದ್ಧಿ ಆಗದಿರುವ ಕ್ರೈಸ್ತರನ್ನ ಎಚ್ಚರಿಸೋದಕ್ಕೋಸ್ಕರವಾಗಿ, ವೃದ್ಧಿ ಆಗದಿರುವ ಕ್ರೈಸ್ತರನ್ನ ಆತ್ಮಿಕವಾಗಿ ಬೆಳೆಸೋದಕ್ಕೋಸ್ಕರವಾಗಿ ಪಾಠಗಳಾಗಿವೆ. ಎಷ್ಟು ಜನ ಕಲಿಯುತ್ತಿದ್ದಾರೆ. ಅದೇ ಹೇಳಿದೆ, ಮಕ್ಕಳಿಗೆ ಪರೀಕ್ಷೆ ಕೊಟ್ಟ ಹಾಗೆ ಒಂದು ವೇಳೆ ನಮ್ಮ ಜೂಮ್ ಕೂಟದಲ್ಲಿ ಇಷ್ಟು ವರ್ಷಗಳು ಅನೇಕ ಪಾಠಗಳಿವೆ. ಇಷ್ಟು ಪಾಠಗಳನ್ನ ಭಾಗಿಯಾಗುತ್ತಿರುವಂತಹ ಪ್ರಾರಂಭದಲ್ಲಿ ಒಂದು ವೇಳೆ 50 ಜನ ಆಗ್ತಾ ಇದ್ರು, ಈಗ ಹೆಚ್ಚು ಕಡಿಮೆ 25 ಇರ್ತಾರೆ. 25 ಕುಟುಂಬದವರು ಯಾವ ವಿಷಯದಲ್ಲಿ ದೇವರಾತ್ಮನ ಮಟ್ಟಿಗೆ ಮಾತಾಡಿದ್ದೇನೆ, ಯಾವುದರಲ್ಲಿ ಬದಲಾಯಿಸಿಕೊಂಡಿದ್ದೇವೆ, ಅದರ ಪರೀಕ್ಷೆ ಇಟ್ಟಾಗ ಎಷ್ಟು ಜನ ನನ್ನ ಸಮೇತ ನಾವು ಸೋತು ಹೋಗ್ತೇವೆ. ಇಂತಹ ಸಂದೇಶವು, ಇಂಥ ಒಂದು ಅಂಶವು ನನ್ನನ್ನು ಬದಲಾಯಿಸಿದೆ. ನಾನು ಕಲಿತಿದ್ದೇನೆ. ನಾನು ಕಲಿತಿದ್ದ ಮಾತ್ರವಲ್ಲ, ಫಲ ಕೊಡಬೇಕು. ಹೀಗೆ ನನ್ನ ಕುಟುಂಬದಲ್ಲಿ ಅಥವಾ ನಮ್ಮ ಸಭೆಯಲ್ಲಿ ಒಂದು ಬದಲಾವಣೆ ಉಂಟಾಗಿದೆ ಎಂಬುದಾಗಿ ನಾವು ಒಂದು ಪರೀಕ್ಷೆ ಬರೆದು ಜಯ ಹೊಂದುವರು ಆಗಿದ್ದೇವೆ ಪ್ರೇರೆ. ವೃದ್ಧಿ ಯಾಕೆ ಒಂದು ವಾಕ್ಯ ಸಂದೇಶ, ಯಾಕೆ ಬೈಬಲ್ ಸ್ಟಡಿ, ಯಾಕೆ ತೀತರನ್ನ ಪೌಲನು ಕಳಿಸಿಕೊಡುತ್ತಿದ್ದಾನೆ, ಕಳಿಸಿಕೊಡೋದು ಉದ್ದೇಶವೇನು, ನೀನು ಹೋಗಿ ನೋಡ್ಕೊಂಬ ಎಂಬುದಾಗಿ ಇಲ್ಲ ಪ್ರೇರೆ. ತೀತ ನೀನು ಹೋಗು, ಯಾಕೆಂದ್ರೆ ಎಂತ ಜನರಿದ್ದಾರೆ, ಕ್ರೇತದವರು ಸುಳ್ಳುಗಾರರು, ದುಷ್ಟಮೃಗಗಳು, ಸೋಮಾರಿಗಳ ಹೊಟ್ಟೆಬಾಕರಾಗಿದ್ದಾರೆಂದು ಅವರಲ್ಲಿ ಹುಟ್ಟಿದ ಒಬ್ಬ ಪ್ರವಾದಿ ಹೇಳಿದ್ದಾನೆ. ಅದನ್ನು ಕೇಳಿಸಿಕೊಂಡು ದುಃಖವಾಗಿದೆ, ಅವರು ಅಭಿವೃದ್ಧಿ ಆಗಬೇಕು. ಆದರೆ ತೀತ ನೀನು ಹೋಗು, ಏನ್ ಹೇಳ್ತಾನೆ ಗಮನಿಸ್ರಿ. ಹೇಳಿದನು, ಈ ಸಾಕ್ಷಿ ನಿಜವೇ ಆದ ಕಾರಣ ಅವರ ಯೆಹೂದ್ಯರ ಕಲ್ಪನಾ ಕಥೆಗಳಿಗೂ
ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗಿರುವಂತವರನ್ನ ಕಠಿಣವಾಗಿ ಖಂಡಿಸು. ಬಿದ್ದು ಹೋದವರು ಬಿದ್ದು ಹೋಗ್ಲಿ ಎಂಬುದಾಗಿ ಬಿಡಿ ಎಂಬುದಾಗಿ ಇಲ್ಲ ಪ್ರೇರೆ. ಅವ್ರನ್ನ ಬದಲಾಯಿಸಬೇಕು. ಅವ್ರು ವೃದ್ಧಿ ಆಗಬೇಕಂದ್ರೆ ಕಳಿಸಲ್ಪಟ್ಟ ತೀತನು ಅಡ್ಜಸ್ಟ್ಮೆಂಟ್ ಇಲ್ಲ ಪ್ರೇರೆ. ಬೋಧನೆಯಲ್ಲಿ ಕಠಿಣವಾಗಿ ಖಂಡಿಸು. ಈ ಕಠಿಣವಾಗಿ ಖಂಡಿಸಿದ್ರೆ ಬಹಳಷ್ಟು ದೂರ ಆಗ್ತದೆ. ಪ್ರೈಸ್ ದ ಲಾರ್ಡ್. ಯಾಕೆ ಕ್ರೈಸ್ತದವರು ಏನಾಗಿದ್ದಾರೆ? ಯಾಕೆ ಈ ಒಂದು ಇಬ್ರಿಯ ಗ್ರಂಥಕರ್ತರ ಒಂದು ನೋವು? ತಮಗಿರುವಂತಹ ರಕ್ಷಣೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಕ್ರಿಸ್ತನಿಂದ ಕರೆಯಲ್ಪಟ್ಟಿದ್ದಾರೆ, ನಮ್ಮ ಪ್ರೇಮ ಭೋಜನದಲ್ಲಿ ಸೇರುತ್ತಿದ್ದಾರೆ, ಅನ್ಯೋನ್ಯತೆಯಲ್ಲಿ ಭಾಗಿಯಾಗುತ್ತಿದ್ದಾರೆ, ಅವರು ಬೆಳೆಯುತ್ತಿಲ್ಲ. ಹಾಗಾದ್ರೆ ಪ್ರಿಯರೇ, ಈ ಒಂದು ಪೌಲನಿಗಿದ್ದಂತ ನೋವು, ಕಲವರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಂತ ಯೇಸು ಕ್ರಿಸ್ತನಿಗಿದ್ದಂತ ಒಂದು ನೋವು, ಈ ಸೃಷ್ಟಿಸಲ್ಪಟ್ಟಂತ ಮಾನವನನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಆ ಪರಲೋಕ ದಬ್ಬಲ್ಪಟ್ಟ ಸೈತಾನನು ಅದಾಮ ಅವರೊಳಗೆ ಪ್ರವೇಶಿಸಲ್ಪಟ್ಟಾಗ ಮತ್ತೆ ಎರಡನೇ ಅದಾಮನಾಗಿ ಬಂದ ಕ್ರಿಸ್ತನ ಒಂದು ಶ್ರಮೆ ಪ್ರೇರೆ ಯಾಕಾಗಿದೆ? ಪ್ರತಿನಿತ್ಯ ಸಂದೇಶ ಕೊಡುವಂತ ನನ್ನ ನಿನ್ನ ನೋವುಗಳೇನು ಪ್ರೇರೆ? ದೇವರು ನಮ್ಮನ್ನು ಕೊಟ್ಟಿದ್ದು ಈ ಒಂದು ಜೂನ್ ಕೂಡದ ವಾಕ್ಯ ಹೇಳುವಾಗಲೂ, ಸಭೆಗಳಲ್ಲಿ ನಿಲ್ಲುವಾಗಲೂ ವಾಗ್ದಾನದ ಮಾತುಗಳಿವೆ, ತಿದ್ದುಕೊಳ್ಳುವಂತ ಮಾತುಗಳಿವೆ. ಅದನ್ನ ಹಾಗೆ ನಾವು ಹೇಳ್ಬೇಕು ಪ್ರೇರೆ. ಕೇವಲ ಇಲ್ಲಿ ಮಾತ್ರವಲ್ಲದೆ ಒಂದು ವೇಳೆ ಕಣ್ಣಾರೆ ಕಂಡಾಗ ಅವರ ಜೀವನ ಶೈಲಿಯನ್ನು, ಯಾಕೆಂದ್ರೆ ಇಲ್ಲಿ ಕ್ರೈಸ್ತದವರ ಕುರಿತು ಯಾರು ಹೇಳುತ್ತಿದ್ದಾರೆ? ಅಲ್ಲಿರುವಂತ ಪ್ರವಾದಿ ಇವತ್ತಿನ ದಿನ ಸ್ಥಳೀಯವಾಗಿ ಇದ್ದಂತ ಸಭಿಕರು ಹೇಳಿದ್ರು, ಅನೇಕರು ಕೇಳಿಸಿಕೊಳ್ಳುತ್ತಿಲ್ಲ ಪ್ರೇರೆ. ಎಂತವರಿದ್ದಾರೆ ಅಂತ ಅಲ್ಲಿ? ಸತ್ಯಭ್ರಷ್ಟರಾಗಿದ್ದಾರೆ. ವಾಕ್ಯಾನುಸಾರವಾದ ಸಭೆಯ ಸೇವಕರು ಎಂಬುದಾಗಿ ಹೇಳಿದುಕೊಂಡು ಸಭೆಯಾಗಿ ನಿಂತು ಪ್ರಿಯರೇ, ಒಂದು ನೋವಿನಿಂದ ಹೇಳುತ್ತೇನೆ, ಸಭೆ ಪ್ರಾರಂಭಿಸಲ್ಪಟ್ಟು 20 ವರ್ಷವಾಗಿದೆ. ಇವತ್ತಿಗೂ ಆ ಸಭೆಯಲ್ಲಿ ಕೇವಲ ಗಂಡ ಹೆಂಡತಿ ಮಾತ್ರ ರೊಟ್ಟಿ ಮುರಿಯುತ್ತಿದ್ದಾರೆ. ಫಲ ಇದೆಯಾ? ಮತ್ತೆ ಯಾಕೆ ಪೌಲನ್ನು ಕಳಿಸಿಕೊಟ್ಟಿದ್ದಾರೆ ತೀತನನ್ನ? ನೀನು ಹೋಗು. ಆದ್ರೆ ತೀತ ಹೋಗಿ ಕಠಿಣ ಕಂಡೀಷನ್ ಎಂಬುದಾಗಿ ಹೇಳ್ತಿದ್ದಾನೆ ಪ್ರೇರೆ. ಅಲ್ಲಿ ತೀತನ ಒಂದು ನೋವು ಎಷ್ಟಿರಬಹುದು. ನಾವುಗಳು ಏನು ಮಾಡುತ್ತಿದ್ದೇವೆ? ವೃದ್ಧಿ ಆಗದಿರುವ ಕ್ರೈಸ್ತರ ಬಗ್ಗೆ ನಮ್ಮ ಚಿಂತೆ ಏನು? ಕಲವರಿ ಶಿಲುಬೆಯಲ್ಲಿ ಪ್ರಾಣ ಕೊಡೋದಕ್ಕಿಂತ ಮುಂಚೆ ಬಹಳ ಬಲವಾಗಿ ಕಣ್ಣೀರಿನಿಂದ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಿದ ಯಾರಿಗೋಸ್ಕರ? ದೇವ ಜನರೇ, ನನ್ನ ನಿನ್ನ ನೋವೇನಾಗಿದೆ? ನನ್ನ ನಿನ್ನ ದಾಹವೇನಾಗಿದೆ? ಕೀರ್ತನೆ 92:13 ನೋಡಿಕೊಳ್ಳುವಾಗ, ಕೀರ್ತನೆ ನಾನು ಮುಗಿಸ್ತೇನೆ. ಕೀರ್ತನೆ 92:13 ನಾವು ನೋಡುವುದಾದ್ರೆ, 92:13 ನಾವು ಗಮನಿಸುವುದಾದ್ರೆ ಇಲ್ಲಿ ನೋಡ್ತೇವೆ ಪ್ರೇರೆ. ಅಲ್ಲಿ ವಾಕ್ಯದಲ್ಲಿ ಯೆಹೋವನ ಆಲಯದಲ್ಲಿ ಯಾರು ವೃದ್ಧಿಯಾದಂಥವರು, ವೃದ್ಧಿ ಆಗದಿರುವಂತವರು ಫಲ ಕೊಡುವುದಿಲ್ಲ. ಅವರ ಫಲವು ಎಂಥದ್ದಾಗಿದೆ? ಆ ಗುಣಗಳಲ್ಲಿ ಗೊತ್ತಾಗುತ್ತದೆ. ಅದು ಕೆಟ್ಟದ್ದು, ಮುಳ್ಳು ಬಳ್ಳಿಗಳು, ಸಿಹಿ ಇಲ್ಲ ಕಹಿ ಇರುತ್ತದೆ, ಮತ್ತು ಅವರು ಹೊಟ್ಟೆ ಬಾಕರು. ಹಾಗಾದರೆ ಫಲ ಕೊಡುವ ಅಥವಾ ವೃದ್ಧಿಯಾದ ಕ್ರೈಸ್ತನ ಲಕ್ಷಣ ಏನಾಗಿದೆ? ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಆಮೆನ್. ಅದು ವೃದ್ಧಿಯಾಗುವ ಕ್ರೈಸ್ತನ ಒಂದು ಗುಣ. ಆ ದೇವರ ಆಲಯದಲ್ಲಿ ಚೆನ್ನಾಗಿ ಬೆಳೆಯುತ್ತಿದ್ದಾರೆ, ಆ ಸಭೆ ಬೆಳೀತಾ ಇದೆ. ಆ ಸಭೆಯಲ್ಲಿ ಪ್ರಿಯರೇ, ನೋವಿನಿಂದ ಹೇಳುವಂತ ಸಂಗತಿ, ಈ ದಿನ ಕಾಣಿಸಿಕೊಂಡಂತ ವಿಶ್ವಾಸಿಗಳು ಮತ್ತೆಂದು ಕಾಣಿಸಿಕೊಳ್ಳಲ್ಲ. ಸಭೆ ಅಭಿವೃದ್ಧಿ ಆಗುತ್ತಿದೆಯಾ? ಆ ಸಭೆ ಅಭಿವೃದ್ಧಿ ಆಗುತ್ತಿದ್ದರೆ ವರ್ಷಕ್ಕೆ ಕನಿಷ್ಠ 1 ಆತ್ಮ, ಕನಿಷ್ಠ 10 ಆತ್ಮ ಬೆಳೀತಾ ಇದ್ರೆ ಆ ಸಭೆ ಅಭಿವೃದ್ಧಿ ಆಗುತ್ತಾ ಇದೆ. ಆಗ ಬಿದ್ದು ಹೋಗೋದಕ್ಕೆ ಬಿಡಿದೆಂಬುದಾಗಿ ನನ್ನ ಸಂದೇಶವಲ್ಲ. ವೃದ್ಧಿ ಆಗದಿರುವಂತವರನ್ನ, ಬಿದ್ದು ಹೋದಂತವರನ್ನ, ಈಗ ತೀತನು ಕ್ರೇತಪಟ್ಟಣ ಕಳಿಸಲ್ಪಟ್ಟ ಹಾಗೆ ನಿನ್ನ ಕಳಿಸಲ್ಪಟ್ಟಿದ್ದಾರೆ, ನಮಗೆ ಸಂದೇಶವನ್ನು ಕೊಡುತ್ತಿದ್ದಾರೆ. ಕಠಿಣವಾಗಿ ಖಂಡಿಸಿ, ಅವರನ್ನು ತಿದ್ದುಪಡಿಸಿ, ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ, ವಾಕ್ಯದಿಂದ, ನಮ್ಮಿಂದ ಬೇಡ ಪ್ರೇರೆ, ವಾಕ್ಯದಿಂದ ಅವರ ಬಲಪಡಿಸಿ ಬೆಳೆಸುವುದಾದರೆ ಕರ್ತನ ಸಂತೋಷ ಪಡುತ್ತಾನೆ ಪ್ರೇರೆ. ಆತನು ಸಂತೋಷ ಪಡುವನಾಗಿದ್ದಾನೆ. ಮೊದಲು ನಿನ್ನ ಕುರಿತಾಗಿ, ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ನಮಗೋಸ್ಕರ ದುಃಖಿಸಿದ್ದಾನೆ, ಗೋಳಾಡಿದ್ದಾನೆ, ಶಿಲುಬೆಯಲ್ಲಿ ಹಿಂಸೆಯನ್ನು ಅನುಭವಿಸಿದ್ದಾನೆ. ಆತನ ಮಾತುಗಳನ್ನು ನೇರವಾಗಿ ಯಥಾರ್ಥವಾಗಿ ಅಲ್ಲಿ ತೀತನಿಗೆ ಹೇಳಿದ ಒಂದು ಮಾತು ಬಹಳ ಸಂತೋಷವಾಗಿ ನಾವು ಗಮನಿಸುವಾಗ ಪ್ರೇರೆ, ತೀತನೇ, ನೀ ಕ್ರೇತ ಪಟ್ಟಣಕ್ಕೆ ಹೋಗು ಮಗನೇ, ಪೌಲನು ಕಳಿಸಲ್ಪಟ್ಟಾಗ ಕಠಿಣವಾಗಿ ನಿನ್ನ ಖಂಡಿಸು. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೆ ಯಾವುದು ಶುದ್ಧವಲ್ಲ. ಏನಾಗಿದೆ? ಅವರ ಬುದ್ಧಿಯು ಮನಸ್ಸಾಕ್ಷಿ ಎರಡು ಮಲಿನವಾಗಿವೆ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಲ್ಲಿ ಅಪ್ರಚೋದಕರು ಆಗಿರುವುದರಿಂದ ದೇವರನ್ನ ಅರಿವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಪ್ರಿಯರೇ, ನಮ್ಮ ಪ್ರೇಮ ಬೋಧನೆ ಸೇರುವಂತವರು. ಆದ್ದರಿಂದ ಇಬ್ರಿಯ ಗ್ರಂಥಕರ್ತನ ಒಂದು ನೋವು,
ಒಂದು ಎಚ್ಚರಿಕೆ, ಒಂದು ಬುದ್ಧಿ ಮಾತು, ಇನ್ನೂ ವೃದ್ಧಿ ಆಗದೆ ಇನ್ನೂ ಹಾಲು ಕುಡಿಯುತ್ತಾ ಇನ್ನೂ ರಕ್ಷಣೆ ಪಾಠಗಳನ್ನ ಕೇಳ್ತಾ ಇದ್ರೆ ಪ್ರಿಯರೇ, ತೀತನ ಹಾಗೆ ನಾವೆಲ್ಲರೂ ಇದ್ದೇಳೋಣ. ನಾವು ಮಾಡುವಂತ ಸಂದೇಶದಲ್ಲಿ, ನಾವು ಕೊಡುವಂತ ಉಪದೇಶದಲ್ಲಿ ಒಬ್ಬನಾದ್ರೂ ಬದಲಾಗಬೇಕು ಪ್ರೇರೆ. ಆದ್ರೆ ನಾವು ಕೊಡುವಂತ ಒಂದು ಸಂದೇಶ ಅಡ್ಜಸ್ಟ್ಮೆಂಟ್ ಅಥವಾ ನಗುವಂತದ್ದಾಗಿರ್ಬೋದು, ಯಥಾರ್ಥವಾದ ದೇವರ ವಾಕ್ಯ ಇದ್ದ ಹಾಗೆ ಹೇಳುತ್ತಾ ಮತ್ತು ಪ್ರತ್ಯೇಕವಾಗಿ ನಿನ್ನ ನಡತೆ. ಯಾಕೆ ಆ ಒಂದು ಪಟ್ಟಣದ ಬಗ್ಗೆ ಯಾರು ಹೇಳಿದ್ರು? ಸ್ಥಳೀಯವಾಗಿರುವಂತ ಅಲ್ಲಿಯ ಒಂದು ಪ್ರವಾದಿ ಹೇಳಿದ್ದಾನೆ. ಮತ್ತು ಅಲ್ಲಿಯ ಜನರು ಹೇಳುವಾಗ ನಾವು ಕೇಳಿಸಿಕೊಂಡು ಮತ್ತೊಮ್ಮೆ ಪರಿಶೀಲಿಸಿ ಅವರ ಬದಲಾಯಿಸಿ ಅವರು ವೃದ್ಧಿ ಆಗಬೇಕು ಪ್ರೇರೆ. ನಾವೆಲ್ಲರೂ ಒಟ್ಟಾಗಿ ಕರ್ತನ ಮಯಪಡಿಸಬೇಕು. ಬಿದ್ದು ಹೋಗಲು ಎಂಬುದಾಗಿ ಅಲ್ಲ ಪ್ರೇರೆ. ಬಿದ್ದು ಹೋದಂತವರು, ರಕ್ಷಣೆ ನಿರ್ಲಕ್ಷ್ಯ ಮಾಡುವಂತವರು, ಅವಿಧೇಯರಾಗಿರುವಂತವರು, ನಂಬಿಕೆ ಇಲ್ಲದವರು ಮತ್ತು ವೃದ್ಧಿಯಾಗದಿರುವಂತಹ ಪ್ರತಿಯೊಬ್ಬರನ್ನ ಬೆಳೆಸುವುದಕ್ಕಾಗಿ ಆ ಪರಿಶುದ್ಧನಾದ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ನಮ್ಮೆಲ್ಲರನ್ನ ಸುವಾರ್ತಿಕರಾಗಿ, ಉಪದೇಶಕರಾಗಿ, ಸಭಾ ಹಿರಿಯರಾಗಿ, ಪರಿಚಾರಕರಾಗಿ ಇಟ್ಟಿದ್ದಾನೆ. ಆ ಕೆಲಸವನ್ನು ನಂಬಿಕೆಯಿಂದ ಮಾಡೋಣ. ಕರ್ತನ ಮಹಿಮೆಯನ್ನು ಹೊಂದಿಕೊಳ್ಳೋಣ. ಕರ್ತನ ಕೃಪೆ ನಮ್ಮ ಸಂಗಡದಲ್ಲಿ. ಕರ್ತನ ದಾನ ವಾಕ್ಯವನ್ನು ಆಶೀರ್ವದಿಸಲಿ. ಎಲ್ಲರೂ ಸಹ ವಂದನೆಗಳು.